ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಇವತ್ತು ನಾನು ನಿಮ್ಗೆ ನುಗ್ಗೆಕಾಯಿ ಬಟರ್ ಮಸಾಲ ಹೆಂಗೆ ಮಾಡೋದಂತೇಳಿ ತೋರ್ಸಾತೇನೆ ರೀ. ನುಗ್ಗೆಕಾಯಿ ಬಟರ್ ಮಸಾಲ ಹೆಂಗೆ ಮಾಡೋದಂತೇಳಿ ನೋಡೋಣ. ಒಂದು ಜಾರ್ ತೊಗೊಂಡೇನಿ. ಆ ಜಾರಿಗೆ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ದೊಡ್ಡ ಸೈಜಿಂದ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. 1 ಮೀಡಿಯಮ್ ಸೈಜ್ ಟೊಮೆಟೊ ಹಾಕ್ಕೊಳತ್ತೀನಿ. ಮತ್ತು ತುರಿದಿರೋ ಹಸಿ ಕೊಬ್ಬರಿ ಹಾಕ್ಕೊಳತ್ತೀನಿ. ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಇದನ್ನೆಲ್ಲನೂ ನೀರು ಹಾಕ್ಲಾರ್ದಂಗೆ ಚೆನ್ನಾಗಿ ರುಬ್ಕೋಬೇಕ್ರಿ. ಇದನ್ನ ಒಂದು ಪೇಸ್ಟ್ ಮಾಡ್ಕೋಬೇಕು. ಈಗ ಪೇಸ್ಟ್ ಮಾಡ್ಕೊಂಬರ್ತೀನಿ ರೀ. ಇಷ್ಟು ಸಣ್ಣ ಆದ್ರೆ ಸಾಕಾಗ್ತೈತಿ. ಒಂದು ಬಾಳ್ಗೆ ಬಿಸಿ ಇಟ್ಟೇನಿ ರೀ. ಆ ಬಾಳ್ಗಿಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸಣ್ಣ ತುಂಡು ಚಕ್ಕಿ, ಒಂದು ಪಲಾವ್ ಎಲೆ ಹಾಕ್ಕೊಳತ್ತೀನಿ. ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರೋ ಪೇಸ್ಟ್ ಹಾಕ್ಕೊಳತ್ತೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಸೂಪರಾಗಿ ಬರ್ತೈತಿ. ನುಗ್ಗೆಕಾಯಿ ಬಟರ್ ಮಸಾಲ ಅಂಥೇಳಿ ಸೂಪರ್ ಆಗ್ತೈತಿ. ನಾನು ಫಸ್ಟಿಗೆ ಒಂದು ಸತಿ ಟ್ರೈ ಮಾಡಿದೆ ಮನೇಲಿ. ಅದು ಚೆನ್ನಾಗಿ ಬಂದಿರೋದ್ರಿಂದ ನಿಮ್ಗೆ ತೋರ್ಸತ್ತೀನಿ. ಈಗ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ. 1 ಸ್ಪೂನಷ್ಟು ಖಾರ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಉಪ್ಪು ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕ್ರಿ ಇದು. ಈಗ ಇದಕ್ಕೊಂದು ಪ್ಯಾಕೆಟಷ್ಟು ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತೇಳಿ ಸಿಗ್ತೈತಲ್ರಿ, ಅದನ್ನ ಹಾಕ್ಕೊಳತ್ತೀನಿ. ಇದು ಅಮೂಲ್ ಬಟ್ರ್ ಹಾಕ್ಕೊಳ್ತಾ ಇದ್ದೀನಿ 2 ಕ್ಯೂಬ್. ಇವು 2 ಇಂಗ್ರೀಡಿಯೆಂಟ್ ನೀವು ಯೂಸ್ ಮಾಡ್ಕೊಂಡು ಒಂದು ಸತ ಟ್ರೈ ಮಾಡಿ ನೋಡ್ರಿ, ಸೂಪರಾಗಿ ಬರ್ತೈತಿ. ಎಲ್ಲದಕ್ಕೂ ಸೂಟ್ ಆಗ್ತೈತಿ ಇದು. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ನೋಡ್ತಿರ್ಬೋದು ನೀವು ಎಣ್ಣೆ ಎಷ್ಟು ಚೆಂದ ಬಿಟ್ಟೈತದು. ಈಗ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ತೊಳೆದಿರೋ ನುಗ್ಗೆಕಾಯಿ ಹಾಕ್ಕೊಳ್ತೀನಿ. ನುಗ್ಗೆಕಾಯಿ ಈ ಸೈಜ್ನಾಗ ಕಟ್ ಮಾಡ್ಕೊಂಡ್ರೆ ಸಾಕು. ನುಗ್ಗೆಕಾಯಿ ಹಾಕ್ಕೊಂಡು ಇದನ್ನ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಸಾಲೆ ಅದಕ್ಕೆ ಹತ್ತೋಂಗೆ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆಗೈತ್ರಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೊತೀನಿ ಇದನ್ನ, ಉಪ್ಪು ಖಾರ ಹಿಡಿಯೋವರೆಗೂ. ನೋಡ್ತಿರ್ಬೋದು ಈಗ ಎಣ್ಣೆ ಎಲ್ಲ ಸೈಡಿಗೆ ಎಷ್ಟು ಚೆಂದ ಬಿಟ್ಟೈತಿ. ಈಗ ನೀವು ನೀರು ಹಾಕ್ಕೋರಿ ಇದಕ್ಕೆ. ನಾನು ಜಾರಿಗೆ ಅದೇನು ರುಬ್ಬಿದ್ದೆಲ್ಲ ಜಾರ್ನಾಗ ಅದನ್ನ ಸ್ವಲ್ಪ ಮಸಾಲೆ ಇತ್ತಲ್ಲ, ಅದಕ್ಕೆ ನೀರು ಹಾಕ್ಕೊಂಡೀನಿ. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿ ನಾನು. ನಿಮ್ಗೆ ಗ್ರೇವಿ ಎಷ್ಟು ಗಟ್ಟಿ ಬೇಕು ಅದನ್ನು ನೋಡಿಕೊಂಡು ನೀವು ನೀರು ಹಾಕ್ಕೋರಿ. ಈ ಥರ ಇಷ್ಟು ಬಂದೈತಿ. ಇದು ಕುದ್ಮೇಲೆ ಇನ್ನೂ ಗಟ್ಟಿ ಆಗ್ತೈತಿ. ಅದಕ್ಕೆ ನೀರು ಹಾಕೋ ಮುಂದೆನ ನೋಡ್ಕೊಂಡು ಹಾಕ್ಕೋರಿ. ಉಪ್ಪು ಟೇಸ್ಟ್ ಮಾಡಿದೆ, ಒಂದು ಸ್ವಲ್ಪ ಕಡಿಮೆ ಬಂದೈತಿ ಉಪ್ಪು. ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ರೀ ಇದು. ವಾವ್, ಸೂಪರಾಗಿ ಬಂದೈತೆ ನೋಡ್ರಿ. ಎಷ್ಟು ಚಂದ ಎಣ್ಣೆ ಬಿಟ್ಟೈತಿ ಎಲ್ಲ ಸೈಡಿಗೆ. ಆದರೆ ಈಗ ನುಗ್ಗೆಕಾಯಿ ಬಂದೈತೆ ಇಲ್ಲ ಅಂತ ನೋಡೋಣ. ಭಾಳ ಸುಡಾತೈತ್ರಿ, ನೀವು ಹುಷಾರಾಗಿ ನೋಡಬೇಕು. ಒಂದು ಚಾಕುಲಿಂದ ಕಟ್ ಮಾಡಿ ನೋಡ್ರಿ. ಇದು ಇನ್ನೊಂದು ಸ್ವಲ್ಪ ಆಗ್ಬೇಕ್ರಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಯಾಕೋ. ಇನ್ನೊಂದು ಸ್ವಲ್ಪ ಹೊತ್ತನ ಬೇಯಿಸ್ಕೊತೀನಿ ಲಿಡ್ ಕ್ಲೋಸ್ ಮಾಡಿ. ನೋಡೋಣ ಬರ್ರಿ ಈಗ ಆಗೈತೋ ಇಲ್ಲ ಅಂತ. ಒಂದು ಸ್ವಲ್ಪ ಹೆಚ್ಚಿಗೆ ನೋಡಿದ್ರೆ ಗೊತ್ತಾಗ್ತೈತೆ ಅದು ಒಡೆದ್ರೆ ಆಗೈತಿ ಅಂತ. ಅದು ಒಡೆದೈತ್ರಿ, ಆಗೈತಿ ಅನ್ನಂಗೆ ಅರ್ಥ. ನೋಡ್ರಿ ಎಷ್ಟು ಸೂಪರಾಗಿ ಬಂದೈತಿ.
ನುಗ್ಗೆಕಾಯಿ ಬಟರ್ ಮಸಾಲ. ನೀವು ಒಂದು ಸತ ಈ ಥರ ಟ್ರೈ ಮಾಡಿ ನೋಡಿರಿ. ಮ್ಯಾಗಿ ಮಸಾಲ ಮತ್ತು ಬಟರ್ ಹಾಕ್ಕೊಂಡು ಸೂಪರಾಗಿರ್ತೈತಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದು ಯಾವ ಥರ ಬಂದೈತಿ ಅನ್ನೋದು ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ನಾಗ ದಯವಿಟ್ಟು ತಿಳಿಸೋದನ್ನ ಮರಿಬೇಡ್ರಿ. ಧನ್ಯವಾದ. ನಮಸ್ಕಾರ ಫ್ರೆಂಡ್ಸ್.